ಎಸ್, ಕಟಕಟೆಯಲ್ಲಿ ಕಾಟೇರ್ ಅಂಡ್ ಟೀಮ್ಗೆ ಈಗ ಪ್ರಶ್ನೆಗಳ ಸುರಿಮಳೆ. ನಿಮ್ಗೇನಾದ್ರೂ ತೊಂದರೆ ಆಯ್ತಾ ಅಂತ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಸ್ಟಡಿ ವೇಳೆ ನಿಮ್ಗೇನಾದ್ರೂ ಕಿರುಕುಳವನ್ನ ಕೊಟ್ರ ಪೊಲೀಸ್ನವರು ಅಂತ ಕೇಳಿದ್ದಾರೆ. ಜಡ್ಜ್ ಕೇಳಿದ ಪ್ರಶ್ನೆಗೆ ಡಿ ಗ್ಯಾಂಗ್ ಉತ್ತರವನ್ನ ಕೊಡ್ತಾರೆ. ಸಪರೇಟ್ ಆಗಿ ಈ ಕಟಕಟೆಯಲ್ಲಿ ಒಬ್ಬೊಬ್ಬರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಬಹಳ ಪ್ರಮುಖವಾಗಿ A1 A2 ಆರೋಪಿಯಿಂದ ಹಿಡಿದು ಟೋಟಲ್ 17 ಜನ ಆರೋಪಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಕೇಳ್ತಾರೆ. ನಿಮಗೆ ಕಸ್ಟಡಿಯಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ, ಏನಾದ್ರೂ ಪೊಲೀಸರು ಕಿರುಕುಳಗಳನ್ನ ಕೊಟ್ರಾ, ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ದರ್ಶನ್ ಹೇಳ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳು ಆಗಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಬೇಕು, ಇನ್ಮೇಲಿಂದ ವಿಚಾರಣೆ ಶುರು ಆಗುತ್ತೆ. ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲಿದ್ರಿ, ಯಾವಾಗ ಕೊಲೆ ಆಯಿತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಪ್ರಶ್ನೆಗಳನ್ನ ಈಗ ನ್ಯಾಯಾಧೀಶರ ಎದುರುಗಡೆ ಈಗ ವಕೀಲರು ಕೇಳುತ್ತಾರೆ. ಸರ್ಕಾರದ ಪರವಾಗಿ ಇನ್ನೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ಈಗ ವಾದ ವಿವಾದಗಳನ್ನ ಆಲಿಸ್ತಾರೆ. ಎಲ್ಲರನ್ನ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಮೆಡಿಕಲ್ ಟೆಸ್ಟ್ ಆಯ್ತಾ ಅಂತ ಜಡ್ಜು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿ ಕಿರುಕುಳ ನೀಡಿಲ್ಲ ಅಂತ ಆರೋಪಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ನಮಗೆ ಪೊಲೀಸ್ ಕಸ್ಟಡಿಯಲ್ಲಿ ಯಾವುದೇ ರೀತಿಯಾದಂಥ ಕಿರುಕುಳವನ್ನ ಪೊಲೀಸ್ನವರು ಕೊಟ್ಟಿಲ್ಲ ಅಂತ ಜಡ್ಜ್ ಎದುರುಗಡೆ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಜಡ್ಜ್ ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ಕಸ್ಟಡಿಗೆ ಕರ್ಕೊಂಡಿದ್ದಾರೆ ಪೊಲೀಸ್ನವರು, ಆ ಸಂದರ್ಭದಲ್ಲಿ ಏನಾದ್ರೂ ಹಿಂಸೆ ಕೊಟ್ರಾ, ಏನಾದ್ರೂ ಕಿರುಕುಳ ಕೊಟ್ರಾ, ಏನಾದ್ರೂ ಅನ್ಯಾಯ ಆಯ್ತಾ ನಿಮಗೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಕೇಳುವಂಥದ್ದು ಸಹಜ. ಈಗ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಈಗ ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಈಗ ಕೋರ್ಟ್ ಹಾಲ್ನಲ್ಲಿ ಪ್ರಕ್ರಿಯೆ ಕಲಾಪ ಕೂಡ ಶುರುವಾಗಿದೆ. ಕೋರ್ಟ್ನ ಹಾಲ್ನಲ್ಲಿ ಪ್ರಕ್ರಿಯೆ ಶುರುವಾಗಿದ್ದು ಎಲ್ಲ ಆರೋಪಿಗಳನ್ನು ಕೂಡ ಒಬ್ಬೊಬ್ಬರಾಗಿ ಕರೆತಂದು ಪೊಲೀಸರು ನಿಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪವಿತ್ರ ಗೌಡ, ಆ ಬಳಿಕ ದರ್ಶನ್, ಯಾಕೆಂದ್ರೆ A1 A2 A3 ಆರೋಪಿಗಳು ಏನಿರ್ತಾರೆ ಅವರನ್ನ ಕರ್ಕೊಂಡು ಬಂದು ನಿಲ್ಲಿಸಲಾಗುತ್ತೆ. ಎಲ್ಲರನ್ನೂ ಕೂಡ ಒಂದೊಂದಾಗಿ ಒಬ್ಬೊಬ್ಬರನ್ನಾಗಿ ನ್ಯಾಯಾಧೀಶರು ಮಾತನಾಡ್ತಾ ಬರ್ತಿದ್ದಾರೆ. ಪ್ರಮುಖವಾಗಿ ಮೊದಲನೇ ಆರೋಪಿಗೆ ಕೇಳಿದಂತ ಪ್ರಶ್ನೆನೇ ಎರಡನೇ ಆರೋಪಿಗೂ ಕೂಡ ಕೇಳಿದ್ರೆ, ಎರಡನೇ ಆರೋಪಿ ಆಗಿರುವಂತಹ ದರ್ಶನ್ಗೂ ಕೂಡ ಅದೇ ರೀತಿಯಂತ ಪ್ರಶ್ನೆನ ಮಾಡಿದ್ದಾರೆ. ಕಸ್ಟಡಿ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತೇಳಿ. ಅದಾದ ಬಳಿಕ ಇಲ್ಲ ಅಂತ ದರ್ಶನ್ ಕೂಡ ಉತ್ತರವನ್ನು ಕೊಡ್ತಾರೆ. ಆ ಬಳಿಕ ಎಲ್ಲರ ಮೆಡಿಕಲ್ ಟೆಸ್ಟ್ ಆಯ್ತಾ ಅಂತ ಕೇಳಿದ್ರೆ, ಯಾಕಂದ್ರೆ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿತ್ತು. ಒಂದು ಬಾರಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ ಮುಂದಿನ 48 ಗಂಟೆ ಕಾಲ ಅವರಿಗೆ ಅವಕಾಶ ಇರುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ಹಾಗಾಗಿ ನ್ಯಾಯಾಧೀಶರ ಎದುರು ಈಗ 13 ಆರೋಪಿಗಳು ಕೂಡ ಹಾಜರಾಗಿದ್ದು 13 ಆರೋಪಿಗಳಿಗೂ ಕೂಡ ಒಬ್ಬೊಬ್ಬರನ್ನಾಗಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಪ್ರಮುಖವಾಗಿ ನ್ಯಾಯಾಧೀಶರು ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಮೊದಲು ಪ್ರಶ್ನೆ ಮಾಡೋದು ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತೇಳಿ. ಇದೇ ರೀತಿಯಾದಂಥ ಪ್ರಶ್ನೆನ ಇಲ್ಲೂ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಆಯ್ತಾ ಅಂತೇಳಿ ಪ್ರಶ್ನೆನ ಕೂಡ ಮಾಡಿದ್ರು. ಆ ಬಳಿಕ ಪೊಲೀಸರು ಅಂದರೆ ತನಿಖಾಧಿಕಾರಿ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಹೌದು ಸ್ವಾಮಿ, ನಿನ್ನೆ ನಾವು ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿಸಿದ್ವಿ ಅಂತೇಳಿ ಎಲ್ಲರೂ ಕೂಡ ಅಂದರೆ ಅಲ್ಲಿದ್ದಂಥ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ನೋಡಿ, ನಿನ್ನೆ ಪ್ರಸನ್ನ ಕುಮಾರ್ ಅವರು ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನು ಕೂಡ ಆರಂಭ ಮಾಡಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾ ಇರುವಂಥ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಮತ್ತೊಮ್ಮೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳ್ತಿದ್ದಾರೆ. ಯಾವ ಕಾರಣಗಳನ್ನ ಕೊಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಕಸ್ಟಡಿಗೆ ಮನವಿಯನ್ನ ಮಾಡ್ಕೊಳ್ತಾರೆ ಅಂತೇಳಿ ಬೆಳಗಿನ ರಿಮೈಂಡ್ ಕಾಪಿಯಲ್ಲಿ ಇದ್ದಂಥ ವಿಚಾರವನ್ನ ತಿಳಿಸಿ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಸೊ ಈಗ ಅದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಯಾವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೋ ತಕ್ಷಣ ಅಲ್ಲೇ ಇದ್ದಂತಹ ದರ್ಶನ್ ಪರ ವಕೀಲರು ಅನಿಲ್ ಬಾಬು ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇಲ್ಲ ನಾವು ಇದಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ. ನೋಡಿ, ಯಾರೇ ಸಾರ್ವಜನಿಕರು ಬಂದರೂ ಕೂಡ ಇಲ್ಲಿ ಪೊಲೀಸರು ಅವರನ್ನ ಪ್ರಶ್ನೆ ಮಾಡ್ತಾರೆ. ವಕೀಲರನ್ನ ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಒಂದು ವೇಳೆ ಕೋರ್ಟ್ನ ಕಲಾಪಗಳಲ್ಲಿ ಅವ್ರಿಗೆ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಮಾತ್ರ ಅವರನ್ನ ಒಳಗೆ ಹೋಗೋದಕ್ಕೆ ಬಿಡ್ತಾರೆ. ಸೊ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಅಂದರೆ ಬೆಳಗ್ಗೆ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಎಲ್ಲರನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಒಂದು ವೇಳೆ ಅವರು ಕಸ್ಟಡಿಗೆ ಕೇಳಿದಾದ್ರೆ ನಾವು ಅಲ್ಲೇ ಆ ಕ್ಷಣದಲ್ಲೇ ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂದರೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಕೂಡ ತಿಳಿಸಿದ್ರು. ಅದೇ ರೀತಿಯಾಗಿ ಈಗ ಕೋರ್ಟ್ನ ಹಾಲ್ನ ಒಳಗಡೆ ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲರ ಆರೋಗ್ಯವನ್ನು ವಿಚಾರಿಸಿ ತೊಂದರೆ ಏನಾದರೂ ಆಯ್ತಾ ಅಂತೇಳಿ ಪ್ರಶ್ನೆ ಮಾಡಿ ಆ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನು ಶುರು ಮಾಡ್ತಾ ಇದ್ದಂತೆ ಆರಂಭದಲ್ಲೇ ಅವರು ತಿಳಿಸ್ತಾರೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಬೇಕು ಅಂತೇಳಿ ಒಂದು ವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಾ ಇದ್ದಂತೆ ಅಲ್ಲೇ ಇದ್ದಂತಹ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನೋಡಿ, ಇಲ್ಲಿ ಕಾನೂನು ತಜ್ಞರು ಕೂಡ ಹೇಳ್ತಾ ಇದ್ದಂತೆ
ಎಲ್ಲ ಪ್ರಕರಣಗಳಲ್ಲೂ ಕೂಡ ಹೀಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಮುಖವಾದಂಥ ಪ್ರಕರಣ, ಒಂದು ಗಂಭೀರತೆಯನ್ನು ಪಡೆದುಕೊಂಡಿರುವಂಥ ಪ್ರಕರಣಗಳಲ್ಲಿ ಮಾತ್ರ ಆ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಆಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೋ ಅದರ ಆಧಾರದಲ್ಲಿ ನ್ಯಾಯಾಧೀಶರು ಅವ್ರಿಗೆ ಕಸ್ಟಡಿಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಬಲವಾಗಿ ಅವರು ವಾದವನ್ನು ಮಂಡಿಸ್ಬೇಕಾಗುತ್ತೆ. ಬಲವಾಗಿ ವಾದವನ್ನು ಮಂಡಿಸೋದಷ್ಟೇ ಅಲ್ಲದೆ ಏನು ಕಾರಣ ಕೊಡ್ತಾರೆ, ಆ ಬಲವಾದ ಕಾರಣ ಕೊಡಬೇಕಾಗತ್ತೆ. ಆ ಕಾರಣ ಏನು ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಕೇಳಿಸ್ತಾ ಇದೆ. ಸೊ ನೋಡಿ, ಇಲ್ಲಿ ಈಗ ವಿಚಾರಣೆ ಮಾಡಬೇಕಾಗಿದೆ. ಕೂಲಂಕುಷವಾಗಿ ಆರೋಪಿಗಳನ್ನು ಇನ್ನೂ ಒಂದು ಸ್ವಲ್ಪ ದಿನ ನಾವು ವಿಚಾರಣೆ ಮಾಡಬೇಕಾಗಿದೆ. ಅಲ್ಲದೆ ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಕೂಡ ಮುಗಿದಿಲ್ಲ. ನೋಡಿ, ಈ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಗರಿಷ್ಠ ಅವಧಿ ಅಂತಂದರೆ ಪೊಲೀಸ್ ಕಸ್ಟಡಿ 14 ದಿನ. ಒಂದು ಸಾಮಾನ್ಯ ಪೊಲೀಸ್ ಕಸ್ಟಡಿ ಎಷ್ಟು ದಿನ ಅಂತ ಯಾರನ್ನಾರು ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. 14 ದಿನ ಪೊಲೀಸ್ ಕಸ್ಟಡಿ ಅಥವಾ 14 ದಿನ ನ್ಯಾಯಾಂಗ ಬಂಧನ ಅನ್ನೋದು ಇರುತ್ತೆ. ಸೊ ಈಗ ಅವರು 10 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇದೇ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಗರಿಷ್ಠ ಕಸ್ಟಡಿ ಅವಧಿ ಇನ್ನೂ ಮುಗಿದಿಲ್ಲ. ಗರಿಷ್ಠ ಕಸ್ಟಡಿಯ ಅವಧಿ ಇನ್ನೂ ಮುಗಿದಿಲ್ಲ ಅಂದರೆ ಇನ್ನೂ 3 ದಿನ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಅವಕಾಶ ಇದೆ ಎನ್ನುವ ವಿಚಾರವನ್ನು ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದನ್ನು ಅಂದರೆ ನೋಡಿ, ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಆಗಿಲ್ಲ. ಮೊಬೈಲ್ ಪತ್ತೆ ಮಾಡಬೇಕಾಗಿದೆ. ಪತ್ತೆ ಮಾಡಿದ ಬಳಿಕ ನಾವು ಅದನ್ನು ಪತ್ತೆ ಮಾಡಬೇಕು ಅಂತಂದರೆ, ಅದನ್ನು ರಿಕವರಿ ಮಾಡಬೇಕು ಅಂತಂದರೆ ನಾವು ಈಗ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಬೇಕಾಗಿದೆ. ಆರೋಪಿಗಳನ್ನು ಕರ್ಕೊಂಡು ಹೋಗಿ ಮೊಬೈಲನ್ನು ಎಲ್ಲಿ ಬಿಸಾಡಿದ್ದಾರೋ ಅಲ್ಲಿ ನಾವು ಅದನ್ನು ಹುಡುಕಬೇಕಾಗಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ಇದನ್ನು ರಿಕವರಿ ಮಾಡಬೇಕು. ಆರೋಪಿಯ ಮೊಬೈಲನ್ನು ರಿಕವರಿ ಮಾಡಬೇಕು. ರಿಕವರಿ ಮಾಡಬೇಕಾದ ಕಾರಣಕ್ಕೋಸ್ಕರ ನಮಗೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಆರೋಪಿಗಳು ಏನು ಸೂಚನೆ ಕೊಟ್ಟಿದ್ರಲ್ಲ, ಆ ಆರೋಪಿಗಳು ಕೊಟ್ಟಿರುವಂಥ ಸೂಚನೆ ಕೊಟ್ಟಂಥ ಜಾಗದ ಹುಡುಕಾಟವನ್ನು ನಡೆಸಿದ್ದೀವಿ. ಆದರೆ ಆ ಜಾಗದಲ್ಲಿ ನಮಗೆ ಮೊಬೈಲ್ ಇನ್ನೂ ಪತ್ತೆ ಆಗಿಲ್ಲ. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನು? ಆತ ಅಶ್ಲೀಲವಾದಂಥ ಮೆಸೇಜ್ ಮಾಡಿದ್ದ ಅನ್ನೋದು, ಅಶ್ಲೀಲವಾಗಿ ಮೆಸೇಜ್ ಆತನ ಮೊಬೈಲ್ನಿಂದನೇ ಆತನ ಅಕೌಂಟ್ನಿಂದನೇ ಹೋಗಿತ್ತ ಅನ್ನೋದು ಸ್ಪಷ್ಟವಾಗಿ ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ರೆಡ್ಡಿ 1077 ಸಮಥಿಂಗ್ ಏನೋ ಒಂದು ಅಕೌಂಟ್, ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಿಂದ ಆತ ಮೆಸೇಜನ್ನು ಮಾಡಿದ್ದ. ಆ ಅಕೌಂಟ್ ಇರುವಂಥದ್ದು ಯಾವುದು? ರೇಣುಕಾಸ್ವಾಮಿ ಮೊಬೈಲಲ್ಲಿ. ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಬಲವಾಗಿ ಬೇಕಾಗಿರುವಂಥದ್ದು ಪೊಲೀಸರಿಗೆ ರೇಣುಕಾಸ್ವಾಮಿ ಮೊಬೈಲ್. ಹಾಗಾಗಿ